ಬಂದಾಗ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಇಷ್ಟೊಂದ್ ಜನ ನೋಡಿ ನಾನು ಶಾಕ್ ಆದೆ. ನಾನು ಏನ್ ಅನ್ಕೊಂಡಿದ್ದೆ, ಏನ್ ಪ್ರಶ್ನೆ ಇತ್ತು ಅದನ್ನ ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡೋದು. ನನ್ಗೆ ಶಾಕ್. ತಾಯಿನಲ್ಲಿ ಎನರ್ಜಿ ಇದೆ, ಎಷ್ಟೊಂದು ಪಾಸಿಟಿವ್ ಇದೆ ಈ ಟೆಂಪಲ್ ಅಲ್ಲಿ, ಅಂದ್ರೆ ಅಷ್ಟು ಡಿವೈನ್ ವೈಬ್ಸ್ ಇದೆ ಇಲ್ಲಿ. ಸೊ ಯಾವಾಗ ನಾವು ಒಳಗೆ ಹೋದ್ವಿ, ಅವರು ನಮ್ ತಲೆಯಲ್ಲಿ ಇರೋ ಕ್ವಶನ್ಸ್ ಎಲ್ಲ ಹೇಳಿದ್ರು. ದೆನ್ ನನ್ಗೆ ಲಿಟ್ರಲಿ ನನ್ ಮಾತಾಡಕ್ಕೆ ಆಗ್ಲಿಲ್ಲ. ಯು ವಿಲ್ ನೆವರ್ ಗೆಟ್ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಎನಿವೇ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನನ್ನ ಹೆಸರು ಮೇಘ ಅಂತ, ಬೆಂಗಳೂರಿಂದ ಬಂದಿರೋದು. ಫಸ್ಟ್ ಟೈಮ್ ಆಕ್ಚುಲಿ, ಇದು ನನ್ನ ಸೆಕೆಂಡ್ ಟೈಮ್. ಲಾಸ್ಟ್ ವೀಕ್ ಬಂದಿದ್ವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ವಿಸಿಟ್ ಮಾಡಿದ್ದು ಲಾಸ್ಟ್ ವೀಕ್. ಬಟ್ ಹೋಗ್ತಾ ಹೋಗ್ತಾ ಲಾಸ್ಟ್ ವೀಕಲ್ಲಿ ನಾನು ಇಲ್ಲಿನ ಆಚಾರ ವಿಚಾರಗಳನ್ನ ತಿಳ್ಕೊಂಡಾಗ ಗೊತ್ತಾಯ್ತು ಪ್ರಶ್ನೆ ಕೇಳುವಂಥದ್ದಿದೆ ಅಂತ ಹೇಳಿ. ಸೊ ಪ್ರಶ್ನೆ ಕೇಳಿದಾಗ ಗುರುಗಳ ಬಾಯಿಂದ ಅಥವಾ ತಾಯಿ ಬಾಯಿಂದ ಬಂದಿದ್ದೇನಂದ್ರೆ ನೆಕ್ಸ್ಟ್ ವೀಕು ಮಡ್ಲಕ್ಕಿ ಸಮೇತ ಬನ್ನಿ ಅಂತ ಹೇಳಿ. ಅದೇ ರೀಸನ್ಗೆ ಇವತ್ತು ಬಂದಿದ್ದೀನಿ. ಬಂದಾಗ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಇಷ್ಟೊಂದ್ ಜನ ನೋಡಿ ನಾನು ಶಾಕ್ ಆದೆ. ಬಿಕಾಸ್ ಇಷ್ಟೊಂದ್ ಜನ, ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಗೆ ಬರಕ್ ಸಾಧ್ಯನೇ ಇಲ್ಲ. ನಾನು ಏನ್ ಅನ್ಕೊಂಡಿದ್ದೆ, ಏನ್ ಪ್ರಶ್ನೆ ಇತ್ತು ಅದನ್ನ ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ನನ್ಗೆ ಶಾಕ್. ನೆಕ್ಸ್ಟ್ ಏನಾದ್ರು ಕ್ವಶನ್ ಇದೆಯಾ ಅಂತ ಅವ್ರು ಕೇಳಿದಾಗ ಯಾವ್ದು ಕ್ವಶನ್ಸ್ ಇಲ್ಲ. ಬಿಕಾಸ್ ನನ್ನಲ್ಲಿ ಏನಿದೆ ಆ ಕ್ವಶನ್ಸ್ ಅವರೇ ಹೇಳ್ಬಿಟ್ರು. ಅಂದ್ರೆ ತಾಯಿನೇ ಹೇಳಿದಾಳೆ ಅಂತಾನೆ ಅರ್ಥ. ಸೊ ನನಗದು 100% ಸತ್ಯ ಅಂತಾನೆ ಅನ್ಸಿದೆ. ಅದಕ್ಕೆ ಇವತ್ತು ಬಂದಿದ್ದೀನಿ, ಬರ್ತಾನೆ ಇರ್ತೀನಿ. ತಾಯಿನಲ್ಲಿ ಎನರ್ಜಿ ಇದೆ, ಒಂದು ಆ ವೈಬ್ಸ್ ಅಂತೂ ಕಾಣಿಸ್ತಿದೆ. ಬಿಕಾಸ್ ನೀವು ನಾನು ಮಾತಾಡ್ಬೇಕಾದ್ರೆ ನೋಡ್ಬೋದು, ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಅಂಡ್ ಇಲ್ಲಿ ಕಾಲ್ ಹಿಡ್ತಿದ್ದಂಗೆ ಕೂಡ ಪಾಸಿಟಿವ್ ಎನರ್ಜಿ ಇದೆ. ಸೊ ಇಲ್ಲಿಂದ ಹೋದ್ಮೇಲೆ, ಲಾಸ್ಟ್ ವೀಕ್ ನಾನು ಬಂದು ಹೋದ್ಮೇಲೆ ಅಂದ್ಕೊಂಡಿದ್ ಕೆಲಸ 25% ಆಯ್ತು. ಅದೊಂದು ದೊಡ್ಡ ನಂಬಿಕೆ ಹೇಳ್ಬೇಕಂದ್ರೆ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಬಂದಿದೆ. ನಮಸ್ಕಾರ. ಇದು ನಾವು 2ನೇ ಸಲ ಬಂದಿರೋದು. ಓಕೆ, ಈ ದೇವಸ್ಥಾನಕ್ಕೆ ಫಸ್ಟ್ ಸಲ ಬಂದಾಗ ಜನರಲ್ ಆಗಿ ನಾವು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇರ್ಬೋದು, ಏನೋ ಆಗ್ತಾ ಇದೆ, ಯಾರೋ ಹೇಳ್ತಾ ಇದ್ದಾರೆ ಅಂತ ಬಂದ್ವಿ. ಜಡ್ಜ್ಮೆಂಟಲ್ಲಿ ಬಂದ್ವಿ. ಆನೆಸ್ಟ್ಲಿ ಬಂದಾಗ ಎಲ್ಲ ಕಡೆನೂ ನೋಡಿದ್ವಿ. ಬಟ್ ಫಸ್ಟ್ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ಕಮರ್ಷಿಯಲ್ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ಚಪ್ಪಲಿ ಬಿಡೋದ್ರಿಂದ ಹಿಡಿದು ಎಲ್ಲಾ ಕಡೆನೂ ಬರೀ ಕಮರ್ಷಿಯಲ್ಲು, ಬರೀ ದುಡ್ಡು, ಅದು ಇದು ಅಂತ ಇರುತ್ತೆ. ಬಟ್ ಇಲ್ಲಿ ಏನೂ ಇಲ್ಲ, ಜಾಸ್ತಿ ಸ್ಟಾಫ್ ಇಲ್ಲ. ಇನ್ಕ್ಲೂಡಿಂಗ್ ನಮ್ಮ ಗುರುಗಳಿದಾರಲ್ಲ, ಆ ಗುರುಗಳು ಇಟ್ಸ್ ಲೈಕ್ ಇಟ್ ಲುಕ್ಸ್ ಕಾಮನ್ ಮೆನ್ ತರ ಇಲ್ಲಿ ಸ್ಟಾಫ್ಗಳು ಎಲ್ಲ ಆದ್ರೂ. ಸೊ ಎಫರ್ಟ್ ಒಂದ್ ಕಡೆ ಮಾಡ್ತಾ ಇದೀವಿ, ಕಷ್ಟಪಡ್ತಾ ಇದೀವಿ. ಎಲ್ಲ ಒಂದ್ ಕಡೆ ನಮ್ಗೆ ದೇವ್ರ ಹತ್ರ ಅಥವಾ ದೇವ್ರದ ನಂಬಿಕೆ ಕಡಿಮೆ ಇರುತ್ತೆ ಅಂತ ಅನ್ನೋರು ಇಲ್ಲಿಗೆ ಬಂದ್ರೆ 100% ನಿಮ್ಗೆ ರಿಸಲ್ಟ್ ಬರ್ಬೋದು. ಬಿಕಾಸ್ ನಮಗ್ ಬಂದಿದೆ, ನಮಗ್ ಬರ್ತಾ ಇದೆ. ಇದನ್ನ ಯಾರಿಗೋ ಮೋಟಿವೇಶನ್ ಆಗಿ ಅಥವಾ ಬೇರೆಯವ್ರನ್ನ ಬರೆಸ್ಬೇಕು ಆ ಥರ ಏನಿಲ್ಲ. ಯಾರೋ ಇನ್ಫ್ಲೂಯೆನ್ಸ್ ಏನು ಮಾಡ್ತಾ ಇಲ್ಲ. ನನಗಾಗಿದೆ, ನಿಮ್ಗೆ ವರ್ಕೌಟ್ ಆಗ್ಬೋದು. ಅದನ್ನ ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಜಪ ಮಾಡೋದು ಏನು ವರ್ಕೌಟ್ ಆಗಲ್ಲ. ಅಲ್ಲೂ ಕೆಲಸ ಮಾಡಬೇಕು. ಬಟ್ ಡಿವೈನ್ ಇದೆಯಲ್ಲ, ಆ ಡಿವೈನ್ ನಾವು ಕನೆಕ್ಟ್ ಆಗಬೇಕು ಅಂದ್ರೆ ಈ ಥರ ಜಾಗಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಪಾಸಿಟಿವ್ ಫೀಲ್ ಆಗುತ್ತೆ. ನೀವು ಕೆಲಸ ಮಾಡೋದ್ರಲ್ಲಿ ಶ್ರದ್ಧೆ ಇರುತ್ತೆ, ದೇವ್ರ ಹತ್ರ ಒಂದು ಭಕ್ತಿ ಇರುತ್ತೆ. ನೀವು ಹಂಬಲ್ ಆಗ್ತೀರಾ, ಜಾಸ್ತಿ ನೀವು ಸರೆಂಡರ್ ಆಗ್ತೀರಾ ಯಾವುದೊಂದು ಡಿವೈನ್ಗೆ. 100% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ.
ಎಲ್ರಿಗೂ ನಮಸ್ಕಾರ. ನಾನು ಹೇಳೋದಿಷ್ಟೇ, ಎಲ್ಲರೂ ಪ್ಲೀಸ್ ಬನ್ನಿ, ಈ ದೇವಸ್ಥಾನ ವಿಸಿಟ್ ಮಾಡಿ, ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ದಟ್ ಈಸ್ ದ ಬಿಲೀಫ್ ಇಯರ್. ನೀವೆಲ್ಲ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಎಷ್ಟೊಂದು ಪಾಸಿಟಿವಿಟಿ ಇದೆ ಈ ಟೆಂಪಲಲ್ಲಿ. ಅಂದರೆ ನಿಮ್ದು ಏನೇನು ವರೀಸ್ ಇದ್ದರೂ ಎಲ್ಲನೂ ಮರ್ತೋಗ್ಬಿಡ್ತೀರಾ, ಅಷ್ಟು ಡಿವೈನ್ ವೈಬ್ಸ್ ಇದೆ ಇಲ್ಲಿ. ನಾನು ನನ್ನ ಹಸ್ಬೆಂಡು ಎಲ್ಲ ಗೊತ್ತಿಲ್ಲದೆ ಏನೋ ಇರ್ಬೋದು, ಚೆಕ್ ಮಾಡೋಣ ಏನು ಅನ್ನೋ ಈ ವಿಚಾರದಲ್ಲಿ ನಾವು ಒಳಗೆ ಹೋದ್ವಿ. ಸೊ ಯಾವಾಗ ನಾವು ಒಳಗೆ ಹೋದ್ವಿ, ಅವರು ನಮ್ಮ ತಲೆಯಲ್ಲಿ ಇರೋ ಕ್ವಶನ್ಸ್ ಎಲ್ಲ ಹೇಳಿದ್ರು. ದೆನ್ ನನಗೆ ಲಿಟ್ರಲಿ ನನಗೆ ಮಾತಾಡೋಕೆ ಆಗಲಿಲ್ಲ. ಇರೋರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸೊಲ್ಯೂಷನ್ನು ಅವರೇ ಹೇಳಿದ್ರು, ನನ್ನ ವರೀಸು ಅವರೇ ಹೇಳಿದ್ರು. ಸೊ ಇಟ್ಸ್ ಗ್ರೇಟ್ ಥಿಂಗ್. ಯು ವಿಲ್ ನೆವರ್ ಗೆಟ್ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಎನಿವೇರ್. ಮನಸ್ಸಲ್ಲಿ ಎಲ್ಲ ಒಳ್ಳೇದಾಗಬೇಕು, ಇರೋ ವರೀಸ್ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ ಇದು ಅದು ಅಂತ. ಇಟ್ಸ್ ಜಸ್ಟ್ ದಟ್ ಒಳ್ಳೇದಾಗಲಿ ಅಮ್ಮ ಅಂತ ಕೇಳ್ಕೊಂಡು ಬಂದಿದ್ವಿ. ಒಳ್ಳೇದಾಗ್ತಾ ಇದೆ. ಎಲ್ಲದಕ್ಕಿಂತ ಜಾಸ್ತಿ ಅಮ್ಮನ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇದೆ ಅನ್ನೋ ಖುಷಿನೇ ಜಾಸ್ತಿ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ ಒಂದ್ಸರಿ. ಜನ ಎಲ್ಲ ನೋಡಿ ದಟ್ಸ್ ವಾಟ್. ಅಮ್ಮ ಎಲ್ಲರೂ ಹೇಗೆ ಕರ್ಸ್ಕೊಂಡಿದಾರ ಹಾಗೆ ಮ್ಯಾನೇಜು ಆಗ್ತಾ ಇದೆ. ಇಲ್ಲಿ ಎಷ್ಟು ಜನ ಇಲ್ಲ, ಯಾರೂ ಇಲ್ಲ ಅಷ್ಟೊಂದು, ಆದರೂ ತಂತಾನೆ ಎಲ್ಲ ಕೆಲಸನೂ ಮ್ಯಾನೇಜ್ ಆಗ್ತಾ ಇದೆ. ಮಕ್ಕಳು ಇರಲಿ, ಯಾರಿಲ್ಲ, ಎಲ್ಲರೂ ವಯಸ್ಸಾದವ್ರಾಗಲಿ ಎಲ್ಲರೂ ಇಲ್ಲಿ ಖುಷಿಯಾಗೇ ಇದ್ದಾರೆ, ಎಲ್ಲರೂ ಆರಾಮಾಗೇ ಇದ್ದಾರೆ, ಯಾರಿಗೂ ತೊಂದರೆ ಆಗಲ್ಲ. ಇಷ್ಟೊಂದು ರಶ್ ಇದ್ರೂ, ಅಷ್ಟೊಂದು ಉತ್ಸವ ಆದ್ರೂ ಯಾರಿಗೂ ಯಾವ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಇಟ್ಸ್ ಆಲ್ ಹರ್ ಬ್ಲೆಸ್ಸಿಂಗ್ಸ್. ಸೊ ಇಟ್ಸ್ ಆಲ್ ಗೋಯಿಂಗ್ ಗುಡ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ನಾವು ಚಿತ್ರದಿಂದ ಬಂದಿದ್ದೀವಿ. ನಾವೀಗೆಲ್ಲ 4-5 ಸಲ ಬಂದು ಹೋಗಿದ್ದೀವಿ. ನಮಗೆಲ್ಲ ಒಳ್ಳೇದಾಗಿದೆ. ಇನ್ನೂ ಒಂದ್ಸಲ ಬರೋಕ್ಕೆ ಹೇಳಿದ್ದಾರೆ, ಬಂದು ಹೋಗ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ನಾವೇನು ಅನ್ಕೊಂಡಿದ್ವಿ, ನಮ್ಮ ಮನಸ್ಸಿನಾಗ ಏನಿದೆ ಅದನ್ನೇ ಅವ್ರು ಹೇಳಿದ್ದು. ನಮಗೆ ಚೆನ್ನಾಗಿ ಆಗಿದೆ. ಇನ್ನೂ ಜನ ಸಾಕಷ್ಟು ಜನ ಬರಲಿ, ಹೋಗ್ಲಿ, ಕೇಳ್ಕೊಂಡು ಒಳ್ಳೇದಾಗಲಿ ಅವ್ರಿಗೂ ಅಂತಂದು ಹೇಳ್ತಿದ್ದೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.